ಎಲ್ಲರಿಗೂ ನಮಸ್ಕಾರ. ನಾನು ಲಕ್ಷ್ಮೀ ಬಸವರಾಜ್ ಬಿದರಳ್ಳಿ, ಜ್ಞಾನ ಸಿರಿಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ಹಗರನೂರಿನಲ್ಲಿ ವಿದ್ಯಾಭ್ಯಾಸ ಮಾಡಿಬಿಟ್ಟು SSLC ಬೋರ್ಡ್ ಎಕ್ಸಾಮಿನೇಷನಲ್ಲಿ 621 ಅಂಕಗಳನ್ನು ಪಡೆದುಬಿಟ್ಟು ಹೂವಿನಹಡಗಲಿ ತಾಲೂಕಿನಲ್ಲಿ ಒಂದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದೇನೆ. ಈ ಒಂದು ಸ್ಥಾನವನ್ನು ನಾವು ಪಡೆಯೋದಕ್ಕೆ ಮೂಲ ಕಾರಣ ಏನಂದರೆ ನಮ್ಮ ಟೀಚರ್ಸ್ ಆಗಿರ್ಬೋದು, ನಮ್ಮ ಪೇರೆಂಟ್ಸ್, ನಮ್ಮ ಶಾಲೆಯ ಸೆಕ್ರೆಟರಿ ಮಂಜುನಾಥ್ ಸರ್ ಹಾಗೂ ನನ್ನ ಗೈಡರ್ ಆ್ಯಂಡ್ ಮೆಂಟರ್ ಕೊಟ್ರೇಶ್ ಸರ್ ಅವರು. ಸೊ ಈಗ ಒಂದು ಸ್ಥಾನವನ್ನು ನಾನು ಪಡ್ಕೊಂಡಿದ್ದೇನೆ ಅಂತ ಅಂದರೆ, ಮೊದಲನೇದಾಗಿ ನಮ್ಮ ಪೇರೆಂಟ್ಸ್ ನನಗೊಂದು ಎಜುಕೇಷನ್ ಕೊಡೋದಕ್ಕೆ ಒಂದು ಅಪಾರ್ಚುನಿಟಿಯನ್ನು ಹುಟ್ಟು ಹಾಕಿದ್ದಾರೆ. ಸೊ ಅವ್ರಿಗೆ ಎಷ್ಟೇ ಕಷ್ಟ ಇದ್ದರೂ ನನಗೆ ಒಂದು ಕ್ವಾಲಿಟಿ ಎಜುಕೇಷನ್ನ ಪ್ರೊವೈಡ್ ಮಾಡಿದ್ದಾರೆ ಈ ಒಂದು ರೂರಲ್ ಏರಿಯಾನಲ್ಲಿ. ಸೊ ಅದಕ್ಕೋಸ್ಕರ ನನಗೆ ತುಂಬಾ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಮ್ಮ ಟೀಚರ್ಸ್ ಅವರು ಯಾವತ್ತೂ ಕೂಡ ಅವರು ಮಾಡ್ತಕ್ಕಂಥ ಕೆಲಸನ ಫೋರ್ಸ್ ಮಾಡಿಲ್ಲ, ಡಿಟರ್ಮೈಂಡ್ ಆಗಿ ನಮ್ಮ ಜೊತೆ ಅವರು ಕೂಡ ಲರ್ನಿಂಗ್ ಇಸ್ ಅ ನೆವರ್ ಎಂಡಿಂಗ್ ಪ್ರಾಸೆಸ್ ಅನ್ನೋ ರೀತಿ ಅವರು ಕೂಡ ಕಲ್ತ್ಕೊತಾನೆ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವರ ಒಂದು ಟೀಚಿಂಗ್ ಮೆಥಡ್ ಆಗಿರಲಿ, ಕಾನ್ಸೆಪ್ಟ್ ಕ್ಲಾರಿಟಿ ಕೊಡೋದಾಗಿರಲಿ, ಇವೆಲ್ಲದೂ ಕೂಡ ನನ್ನ ಮಾರ್ಕ್ಸ್ನ ನಾನು ಇಷ್ಟೊಂದು ಚೆನ್ನಾಗಿ ಸೆಕ್ಯೂರ್ ಮಾಡಿದ್ದೇನೆ ಅಂದರೆ ಅದು ಒಂದು ಮೂಲ ಕಾರಣ. ಹಾಗೆ ನಮ್ಮ ಸ್ಕೂಲಿನ ಸೆಕ್ರೆಟ್ರಿ ಮಂಜುನಾಥ್ ಬಿ ಸರ್ ಅವರು ಕೇವಲ ಸೆಕ್ರೆಟ್ರಿಯಾಗಿ ವರ್ಕ್ ಮಾಡಿದೆ, ಖುದ್ದಾಗಿ ನಮಗೆ ಚೆನ್ನಾಗಿರ್ತಕ್ಕಂಥ ಹೈಲಿ ಕ್ವಾಲಿಫೈಡ್ ಎಕ್ಸ್ಪೀರಿಯನ್ಸ್ ಟೀಚರ್ಸ್ನ ತಂದುಕೊಟ್ಟಿದ್ದಾರೆ. ಅವರು ಕೂಡ ಟೀಚಿಂಗ್ ಕೂಡ ಮಾಡಿದ್ದಾರೆ ನಮಗೆ. ಸೊ ಅವರ ಒಂದು ಸಪೋರ್ಟ್ ಆಗಿರಲಿ, ಸ್ಟಡಿ ರಿಸೋರ್ಸ್ಗೆ ಯಾವತ್ತೂ ಕೂಡ ಕಡಿಮೆ ಆಗಿ ನಮಗೆ ಮಾಡಿಕೊಟ್ಟಿಲ್ಲ. ಅದೇ ರೀತಿ ನಾನು ಮುಂಚೆ ಆಗಿದ್ದು ನಾನು ನಾಲೆಡ್ಜ್ಗಿಂತ ಮಾರ್ಕ್ಸ್ ಹಿಂದೆ ಹೋಗ್ತಿದ್ದೆ ಜಾಸ್ತಿ, ಒಂದು ಟಾಪರ್ ಅನ್ನೋದಕ್ಕೋಸ್ಕರ. ಬಟ್ ನಮಗೆ ನಾಲೆಡ್ಜ್ ಇದ್ದರೆ ಮಾರ್ಕ್ಸ್ ತಾನೇ ಬರುತ್ತೆ. ಅದೇ ರೀತಿಯಾಗಿ ತಾಲೂಕ್ ಲೆವೆಲ್, ಸ್ಟೇಟ್ ಲೆವೆಲ್ಗೆ ನಂಗೆ ಕಾಂಪಿಟೇಷನ್ ಮಾಡಬೇಕು ಅಂತ ಕನಸನ್ನ ಕಟ್ಟಿರೋದೇ ಕೊಟ್ರೇಶ್ ಸರ್. ಸೊ ಅವರ ಕಾರಣದಿಂದ ನಾನು ಇಲ್ಲಿ ತಾಲೂಕಿಗೆ ಫಸ್ಟ್ ಬಂದಿರೋದಾಗಿರಲಿ, ಸ್ಟೇಟ್ 4th ರ್ಯಾಂಕ್ ಆಗಿರಲಿ ಸೆಕ್ಯೂರ್ ಮಾಡೋಕ್ಕಾಗಿದೆ. ಅದೇ ರೀತಿ ನನ್ನ ಮುಂದಿನ ಭವಿಷ್ಯಕ್ಕೂ ಕೂಡ ಕನಸನ್ನು ಕಟ್ಕೊಟ್ಟಿದ್ದಾರೆ. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನನ್ನ ಮಗಳ ಈ ಸಾಧನೆಗೆ ನನ್ನ ಮೊದಲನೆಯ ಧನ್ಯವಾದಗಳನ್ನು ಈ ಶಾಲೆಯ ಫೌಂಡರ್ ಆಗಿರ್ತಕ್ಕಂಥ ಕೊಟ್ರೇಶ್ ಬಾರ್ಕಿ ಮತ್ತು ಸೆಕ್ರೆಟರಿ ಆಗಿರ್ತಕ್ಕಂಥ ಮಂಜುನಾಥ್ ಬಾರ್ಕಿ ಸರ್ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೇಳಬೇಕಂತಂದರೆ ನನ್ನ ಮಗಳ ಸಾಧನೆಯನ್ನು ಮಂಜುನಾಥ್ ಬಾರ್ಕಿ ಅವರು ಈ ಮೊದಲು ಹೂವಿನಡಗಲಿಯಲ್ಲಿ ಓದ್ತಿರ್ಬೇಕಾದ್ರೆ ನಮ್ಮ ಶಾಲೆಯಲ್ಲಿ ಅವರು ಸಹ ಶಿಕ್ಷಕರಾಗಿ ಬಂದು ನಂತರದಲ್ಲಿ ತಾವು ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರಿಬೇಕಂತೇಳಿ ಹಗರನೂರಿಗೆ ಬಂದು ಅಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ತೆರೆದು, ಆ ಟೈಮಲ್ಲಿ ನಮಗೆ ಈ ಹಡಗಲಿಯಿಂದ ನಮ್ಮೂರಿಗೆ ಟ್ರಾವೆಲಿಂಗ್ ಸಮಸ್ಯೆ ಆಗಿದ್ದಕ್ಕೆ ಅವರು ಬೇಡ ಬಸಣ್ಣ, ನಿಮ್ಮ ಮಕ್ಕಳನ್ನ ನಾನು ನೋಡಿದ್ದೀನಿ, ನಿಮ್ಮ ಮಕ್ಕಳ ಭವಿಷ್ಯ ಭಾಳ ಉಜ್ವಲವಾಗಿ ಬೆಳೀತೈತಿ, ನಮ್ಮ ಸ್ಕೂಲಿಗೆ ನೀನು ಸೇರಿಸು, ನಿನ್ನ ಬಡತನ ಪರಿಸ್ಥಿತಿ, ನಿನ್ನ ಈ ಸಮಸ್ಯೆ ನಾನು ನೋಡಿದ್ದೀನಿ, ನಿನಗೆ ಸಮಸ್ಯೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಿನ್ನ ಮಕ್ಕಳಿಗೆ ನಾನು ಫ್ರೀ ಎಜುಕೇಷನ್ ಕೊಡ್ತೀನಿ ಅಂತೇಳಿ ಸತತ 3 ವರ್ಷಗಳ ಕಾಲ ₹1 ಕೂಡ ಫೀಸ್ ತಗೊಳ್ದೇ ನನ್ನ ಮಕ್ಕಳ ಭವಿಷ್ಯಕ್ಕೆ ನಾಂದಿ ಹಾಡಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದ ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ.